ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ಶ್ರೀ ಸ್ವಾಮಿ ಸಮರ್ಥ ಅವರ ಕೃಪೆಯಿಂದ ಇವತ್ತಿನ ನಿಮ್ಮ ದಿನ ಆನಂದದಿಂದ ಸ್ವಾಮಿ ಸೇವೆ ಜೊತೆ ಮತ್ತು ಸುಖದಿಂದ ನೆಮ್ಮದಿಯಿಂದ ಕಳೀಲತ್ತಿ ಹೇಳ್ಕೊತ ಶ್ರೀ ಸ್ವಾಮಿ ಸಮರ್ಥ ಅವ್ರಿಗೆ ಪ್ರಾರ್ಥನೆ ಮಾಡ್ಕೋತ ಇವತ್ತಿನ ಒಂದು ಸ್ವಾಮಿ ಸೇವೆದ ಒಂದು ಸಣ್ಣ ಸೇವೆಯನ್ನು ನಿಮ್ಮ ಜೊತೆ ತೊಗೊಂಬಂದಾನೆ. ಯಾಕಂದರೆ ಪ್ರತಿನಿತ್ಯ ಸ್ವಾಮಿ ಸಮರ್ಥ ಅವ್ರ ಸೇವೆ ಮಾಡಬೇಕಾದ್ರೆ ಅವ್ರಿಗೆ ಟೈಮ್ ಇರಲ್ಲ, ಅಥವಾ ಆ ಸೇವೆ ಮಾಡಬೇಕಾದ್ರೂ ಮನಸ್ಸು ಇಚ್ಛೆ ಇದ್ರೆ ಭೀ ಅಥವಾ ಟೈಮ್ದು ಅಭಾವ ಅಥವಾ ಯಾವುದೋ ಕೆಲಸ ಇರ್ತೈತಿ. ಹಾಗಾಗಿ ಅವರಿಗೆ ಅಂಥವ್ರಿಗೆ ಅಥವಾ ಎಲ್ಲರಿಗೂ ಒಂದು ಸದುಪಯೋಗ ಆಗುವಂಥ ಒಂದು ಸೇವೆಯನ್ನು ಅಥವಾ ಒಂದು ಸ್ವಾಮಿ ಸೇವೆಯೇ ನಿಮಗೋಸ್ಕರ ಎಲ್ಲರಿಗೋಸ್ಕರ ತೊಗೊಂಬಂದೈತೆ. ಹಾಗಾಗಿ ವಿಡಿಯೋನ ಹೆಚ್ಚಿನ ಕೊನೆ ತನಕ ನೋಡಿರಿ ಮತ್ತು ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ. ಈ ಚಾನಲ್ ಮುಖಾಂತರ ಅಥವಾ ಈ ಚಾನಲ್ ಉದ್ದೇಶ ಇಷ್ಟೇ ಐತಿ, ಪ್ರತಿಯೊಬ್ಬರಿಗೂ ಸ್ವಾಮಿ ಸೇವೆದ ಪ್ರಸಾರ ಆಗಬೇಕು. ಸ್ವಾಮಿ ಸೇವೆಯ ಒಂದು ಪ್ರಚಿತಿ ಏನಿತ್ತಲ್ಲ, ಸ್ವಾಮಿ ಸೇವೆಯ ಶಕ್ತಿ ಏನಿತ್ತಲ್ಲ, ಪ್ರತಿಯೊಬ್ಬರಿಗೂ ಮನ್ಯಾಗ ಸ್ವಾಮಿ ಮಹಾರಾಜರ ಪ್ರತಿಯೊಂದು ಮನ್ಯಾಗ ಸ್ವಾಮಿ ಮಹಾರಾಜರು ವಿರಾಜಮಾನ ಆಗಬೇಕು ಮತ್ತು ಪ್ರತಿಯೊಂದು ಕುಟುಂಬದ ಸಂರಕ್ಷಣೆಯನ್ನು ಸ್ವತಃ ಸ್ವಾಮಿ ಮಹಾರಾಜರು ಮಾಡಬೇಕು ಮತ್ತು ಪ್ರತಿಯೊಬ್ಬರಿಗೂ ಸ್ವಾಮಿ ಸೇವೆದ ಮಾಹಿತಿ ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ಕೊತೈತಿ. ಹಾಗಾಗಿ ವಿಡಿಯೋಗಳನ್ನ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ. ಇನ್ನು ತಡ ಮಾಡೋಲ್ಲ, ಆ ಸೇವೆ ಏನು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ. ಪ್ರತಿಯೊಬ್ಬರು ಒಂದು ಅಥವಾ ಮನೆಯಾಗಿದ್ದರು ಅಥವಾ ಕೆಲಸದ ಅಥವಾ ತಮ್ಮ ಜಾಬ್ಗೆ ಹೋಗೋದ್ರಿಂದ ಒಂದು ಟೈಮ್ ಕಡಿಮೆ ಇರೋದ್ರಿಂದ ಪ್ರತಿಯೊಬ್ಬರಿಗೂ 11 ಮಾಳ ಮತ್ತು ಶ್ರೀ ಸ್ವಾಮಿ ಸಮರ್ಥ ಅವರ ನಿತ್ಯ ಪಠನೆ ಅಥವಾ ಶ್ರೀ ಸ್ವಾಮಿ ಸಮರ್ಥ ಅವರ ಸಾರಾಮೃತ ಪಠನೆ ಮಾಡೋಕ್ಕಾಗಲ್ಲ. ಹಾಗಾಗಿ ಅವರಿಗೆ ಅಥವಾ ಅವ್ರಿಗೊಂದು ಯೂಸ್ ಆಗಲಿ ಅಥವಾ ಅವ್ರಿಗೊಂದು ಸ್ವಾಮಿ ಸಮರ್ಥ ಅವರ ಸೇವೆ ಮಾಡಬೇಕನ್ನೋ ಒಂದು ಇಚ್ಛೆ ಇದ್ದರೂ ಅವ್ರಿಗೆ ಟೈಮ್ ಅಭಾವದಿಂದ ಸೇವೆ ಮಾಡೋಕ್ಕಾಗಲ್ದಾರ ಅಂಥವ್ರಿಗೆ ಇವತ್ತು ಪ್ರತಿ ಗುರುವಾರ ಅಥವಾ ನಾಳೆ ಗುರುವಾರ ಐತೆ. ಹಾಗಾಗಿ ಈ ಸೇವೆಯನ್ನು ಪ್ರತಿ ಗುರುವಾರ ಮಾಡ್ಕೊತ ಹೋಗ್ರಿ. ಸ್ವಾಮಿ ಮಹಾರಾಜರು ನಿಮ್ಮ ಕೃಪೆ ಮಾಡೇ ಮಾಡ್ತಾರೆ ನೋಡಿರಿ. ಸ್ವಾಮಿ ಮಹಾರಾಜರಿಗೆ ನೀವು ಇಷ್ಟು ತಾಸು ಕೊಟ್ಟು ಸೇವೆ ಮಾಡಿದಿರಿ, 10 ತಾಸು ಕೊಟ್ಟು ಸೇವೆ ಮಾಡಿದಿರಿ ಅನ್ನೋದಿಲ್ಲ. ನೀವು ಎಷ್ಟು ಭಕ್ತಿಯಿಂದ ಸೇವೆ ಮಾಡಿದಿರಿ ಅದು ಇಂಪಾರ್ಟೆಂಟ್ ಆಗಿರ್ತೈತೆ. ಹಾಗಾಗಿ ಗುರುವಾರ ನೋಡಿರಿ, ಯಾರಿಗೂ ಡೈಲಿ ಪ್ರತಿನಿತ್ಯ ಸೇವೆ ಮಾಡ್ಕೋಗಿಲ್ಲ, ಅವ್ರು ನಾಮಸ್ಮರಣೆ ಮಾಡಿರುತ್ತೆ ಹೇಳಿದೆ. ನೀವು ಪ್ರತಿನಿತ್ಯ ನಿಮ್ಮ ಬಿಜಿ ಶೆಡ್ಯೂಲ್ ಇತ್ತಂದ್ರೆ ನೀವು ನಾಮಸ್ಮರಣೆ ಮಾಡಿ. ನಿಮ್ಗೆ ಯಾವಾಗ ಟೈಮ್ ಸಿಗ್ತೈತೆ ಅಥವಾ ನೀವು ಫ್ರೀ ಇರ್ತೀರ ಅಥವಾ ನೀವು ಕೆಲಸ ಮಾಡ್ತಾ ನಾಮಸ್ಮರಣೆ ಮಾಡಿ, ಅದು ನಿಮ್ಮ ಸೇವೆ ಆಗ್ತೈತೆ. ನಿಮ್ಮ ಕರ್ತವ್ಯ ಜೊತೆ ಸ್ವಾಮಿ ಸೇವೆಯನ್ನು ಮಾಡಿದಂಗೆ ಆಗ್ತೈತೆ. ಹಾಗಾಗಿ ಗುರುವಾರ ನೋಡಿರಿ, ಗುರುವಾರ ಒಂದು ನೀವು ಒಂದು ಅರ್ಧ ತಾಸು ಎಲ್ಲರೂ ಜಲ್ದಿ ಎದ್ದು ಸ್ವಾಮಿ ಸೇವೆ ಮಾಡಬೇಕನ್ನೋ ಒಂದು ಇಚ್ಛೆ ಇರ್ತದ್ರೆ ಅರ್ಧ ತಾಸು ಜಲ್ದಿ ಎದ್ದು ನೀವು 2 ಸೇವೆನ ಮೊದಲನೇ ಸೇವೆ ನೋಡ್ರಿ. ನಾ ಪ್ರತಿ ಸಲ ಹೇಳ್ತೇನೆ, ನಿಮ್ಗೆ ಎಷ್ಟೇ ದೊಡ್ಡ ಸಂಕಷ್ಟ ಬಂದ್ರೆ ಭೀ ನೀವು ಸ್ವಾಮಿ ಸಮರ್ಥ ಅಥವಾ ಗುರುಚರಿತ್ರನಾಗ 2 ಮೇರುಮನಿ ಅಥವಾ ಮುಖ್ಯ ಅಧ್ಯಾಯವಾದ ಗುರುಚರಿತ್ರೆಯಾದಾಗ 14ನೇ ಮತ್ತು 18ನೇ ಅಧ್ಯಾಯವನ್ನು ಪ್ರತಿನಿತ್ಯ ಕೇಳ್ರಿ ಅಥವಾ ಗುರುವಾರಕ್ಕೊಮ್ಮರೆ ಓದೋದು ಪ್ರಯತ್ನ ಮಾಡಿರಿ. ನಿಮ್ಗೆ ಗುರುಚರಿತ್ರೆ ಬುಕ್ ಸಿಕ್ಕಿತ್ತಂದ್ರೆ ಓದ್ರಿ. ಅಥವಾ ನಾವು ಒಂದು ವಿಡಿಯೋ ಹಾಕಿದ್ದೇನೆ ಅಥವಾ ಅಟ್ಲೀಸ್ಟ್ ಓದೋಕ್ಕಾಗೋದಿಲ್ಲ ಅಂದ್ರೆ ಆ ಅಧ್ಯಾಯವನ್ನು ಕೇಳಕ್ರೆ ಪ್ರಯತ್ನ ಮಾಡಿರಿ. ಅಥವಾ ಗುರುಚರಿತ್ರೆ ಅಧ್ಯಾಯವನ್ನು ನೀವು ಕೆಲಸ ಮಾಡ್ತಾ ನೀವು ಗುರುಚರಿತ್ರೆ 14ನೇ ಮತ್ತು 18ನೇ ಅಧ್ಯಾಯವನ್ನು ಹಚ್ಚಿಟ್ಟು ಅದನ್ನು ಕೇಳಕ್ಕೆ ಪ್ರಯತ್ನ ಮಾಡಿ, ಶ್ರವಣ ಮಾಡಿರಿ. ನಾವು ಅದನ್ನು ಶ್ರವಣ ಮಾಡಿದ್ರೆ ಅದ್ರದ್ದು ಏನು ಫಲ ಇರ್ತೈತಿಲ್ಲ ಅದು ಸಿಗ್ತೈತಿ. ಹಾಗಾಗಿ ಗುರುಚರಿತ್ರೆ 14ನೇ ಮತ್ತು 18ನೇ ಅಧ್ಯಾಯ ಇಷ್ಟು ಪವರ್ಫುಲ್ ಅಧ್ಯಾಯ ಇದಾವಲ್ಲ, ನೀವು ಒಂದು ತಿಂಗಳು ಈ ಅಧ್ಯಾಯಗಳನ್ನ ಓದಕತ್ರಿ ಅಂದ್ರೆ ನಿಮ್ಮಲ್ಲೇ ಚೇಂಜಸ್ ಆಗ್ತಾವೆ. ನಿಮ್ಮ ವರ್ತನೆದಾಗ ನಿಮ್ಮ ಎಲ್ಲ ಒಟ್ಟೊಟ್ಟಾಗಿ ಹೇಳ್ಬೇಕಂದ್ರೆ ನಿಮ್ಮ ಜೀವನದಾಗ ಒಂದು ಚೇಂಜಸ್ ಕಾಣ್ತಾವೆ. ಸ್ವಾಮಿ ಮಹಾರಾಜರ ಕೃಪೆ ನಿಮ್ಮ ಮ್ಯಾಗ ಆಗ್ತೈತೆ. ಯಾಕಂದ್ರೆ ಆ ಅಧ್ಯಾಯಗಳು ಅಷ್ಟು ಮೇಲುಮನಿ. ಆ ಅಧ್ಯಾಯದಾಗ ಆ ಪ್ರತಿಯೊಂದು ಶಬ್ದ ಗುರುಚರಿತ್ರೆ ಏನೈತಿಲ್ಲ, ಇದು ಒಂದು ಅಮೃತ ಅಂತ ಒಂದು 5ನೇ ವೇದ ಅಂತ ಹೇಳಿ ಇದನ್ನು ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಇದನ್ನು ನಾವು ಈ ಅಧ್ಯಾಯ ಅಥವಾ ಈ ಕೇಳ್ಕತ್ತು ಅಂದ್ರೆ ನಮ್ಮಲ್ಲಿ ಎಷ್ಟು ಬದಲಾವಣೆ ಆಗ್ಬೋದು ಕೇಳ್ರಿ. ಹಾಗಾಗಿ ನೀವು ಗುರುವಾರದ ಈ ಸೇವೆಯನ್ನು ಮಾಡಿರಿ ಮತ್ತು ನಾಮಸ್ಮರಣೆ ಒಂದು ಮಾಡಿರಿ, ಜಪ ಮಾಡಿರಿ. ನೋಡಿ, ನೀವು ಒಂದು ಮಾಳ ಆಗಲಿಲ್ಲ ಅಂದ್ರೆ ಕನಿಷ್ಠ ಒಂದು ಉದ್ಬತ್ತಿ, ಒಂದು ಸರಳ ಉಪಾಯ ಅಂದ್ರೆ ನೀವು ಒಂದು ಉದ್ಬತ್ತಿ ಹಚ್ಚಿರ, ಉದ್ಬತ್ತಿ ಮುಗಿತಕ್ಕ ಒಂದು 15 ನಿಮಿಷ ನಿಮಗೋಸ್ಕರ. ನಿಮ್ಮ ಜೀವನ ಚಲೋ ಆಗಬೇಕು, ನಿಮ್ಮ ಕುಟುಂಬ, ನಿಮ್ಮ ಸಂಪೂರ್ಣ ನಿಮ್ಮ ಜೀವನ ಖುಷಿಯಿಂದ ಆಗಬೇಕಂದ್ರೆ ಒಂದು 15 ನಿಮಿಷ ನೀವು ನಿಮಗೋಸ್ಕರ ಟೈಮ್ ತೆಗಿಬೇಕು. ನಾವು 1 ತಾಸು 2 ತಾಸು ಮೊಬೈಲ್ ಹಿಡ್ಕೊಂಡು ಕೂತಂದ್ರೆ ನಮ್ಗೆ ಎಷ್ಟು ಟೈಮ್ ಹೋದೈತೆ ಅನ್ನೋದು ಗೊತ್ತಲ್ಲ. ಹಾಗಾಗಿ ಒಂದು 15 ದಿವಸ ನೀವು ನಾಮಸ್ಮರಣೆ ಮಾಡಿ ನೋಡಿ. ನಾಮಸ್ಮರಣೆ ಮಾಡ್ಕೊತಂದ್ರೆ ಎಲ್ಲ ಚೇಂಜಸ್ ಆಗ್ತವೆ. ನಾವು ಆಧ್ಯಾತ್ಮಿಕವಾಗಿ ನಮ್ಮ ಬೆಳವಣಿಗೆ, ನಮ್ಮದು ಪ್ರಗತಿ ಆಗ್ತೈತಿ, ನಮ್ಮಲ್ಲಿರುವ ನೆಗೆಟಿವ್ ಎನರ್ಜಿ ದೂರ ಆಗ್ತೈತಿ. ಹಾಗಾಗಿ ಗುರುವಾರ ಆಗಲಿ ನೀವು ಒಂದು ಉದ್ಬತ್ತಿ ಹಚ್ಚಿ, ಆ ಉದ್ಬತ್ತಿ ಸಂಪೂರ್ಣ ಮುಗಿತಕ್ಕ ನೀವು ಶ್ರೀ ಸ್ವಾಮಿ ಸಮರ್ಥ ಅಥವಾ ನಿಮ್ಗೆ ಯಾವ ಇಷ್ಟ ದೇವತೆ ಇತ್ತಲ್ಲ ಆ ದೇವತೆದ ನಾಮಸ್ಮರಣೆ ಮಾಡಿ. ಅದಾದ ಕೂಡಲೇ ಇದು ಇದೇನಿತ್ತಲ್ಲ ನಾಮಸ್ಮರಣೆ ಪ್ರತಿ ಸಲ ಹೇಳಿರ್ತೇನೆ. ನೀವು ಕೆಲಸ ಮಾಡೋದ್ನಾಗ ಎಲ್ಲಿ ಹೋಗುತ್ತೆ ನೀವು ನಾಮಸ್ಮರಣೆ ಮಾಡುತ್ತೆ, ಅದರಿಂದ ನಿಮ್ಗೆ ಗ್ಯಾರಂಟಿ ನಿಮ್ಗೆ ಅದ್ರದ್ದು ಪ್ರತಿಫಲ ಅಥವಾ ಆ ನಾಮಸ್ಮರಣೆದ ಸ್ವಾಮಿ ಮಹಾರಾಜರು ನಮ್ಮಿಂದ ಏನೂ ಇಟ್ಕೊಳ್ಳೋ ಅವ್ರು ನಮಗೆ ಹೊಳ್ಳಿ ಕೊಡ್ತಾರೆ. ನಮಗೆ ನೀಡಬೇಕಂತ ಕೊಟ್ಟಂಥ ದೈವ, ನಮ್ಮನ್ನು ಕಾಪಾಡಬೇಕಂತ ಇದ್ದಂಥ ಒಂದು ದೈವ ಶಕ್ತಿ ಆಗಿದೆ. ಹಾಗಾಗಿ ನಮಗೆ ಪ್ರಚಿತಿ ನೀಡ್ತಾರೆ. ನಾಮಸ್ಮರಣೆ ಸ್ಟಾರ್ಟ್ ಮಾಡಿರಿ. 2ನೇ ನೋಡ್ರಿ, ಶ್ರೀ ಸ್ವಾಮಿ ಸಮರ್ಥ ಅವರ ಸ್ತವನ ಅಥವಾ ಒಂದು ಸ್ತೋತ್ರ ಐತಿ. ಇದು ಓದಕ್ಕೇನು ಭಾಳ ಒಂದು ತಾಸು ಹತ್ತಲತ್ತಿಲ್ಲ, ಒಂದು 10 ನಿಮಿಷ, ಒಂದು 5 ನಿಮಿಷ ನೋಡ್ರಿ. ಅದನ್ನು ಇವತ್ತು ನಿಮಗೆ
ಕಮ್ಯುನಿಟಿ ಪೋಸ್ಟ್ದಾಗ ಪೋಸ್ಟ್ ಮಾಡ್ತಾನೆ. ಈಗ ನಿಮ್ಗೆ ಅದನ್ನು ಅಂದು ತೋರಿಸ್ತಾನೆ. ಪ್ರತಿನಿತ್ಯ ಗುರುವಾರ ಅಥವಾ ಪ್ರತಿನಿತ್ಯ ಇದನ್ನು ನೀವು ಕೇಳಕ್ರೆ ಪ್ರಯತ್ನ ಮಾಡಿರಿ. ಶ್ರೀ ಸ್ವಾಮಿ ಸ್ತವನ್ ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತಿ ನಮಃ, ಶ್ರೀ ಗುರುದೇವ್ ನಮಃ, ಶ್ರೀ ಕುಲದೈವತಾಯ ನಮಃ, ಶ್ರೀ ಅಕ್ಕಲ್ಕೋಟ್ ನಿವಾಸಿ ಪೂರ್ಣ ದತ್ತಾವತಾರ ದಿಗಂಬರ ಯತಿವರ್ಯ ಸ್ವಾಮಿ ರಾಜಾಯ ನಮಃ. ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ಇಮಲಮಚಲಂ ಸರ್ವದಿ ಸಾಕ್ಷಿದೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರು ತಂ ನಮಾಮಿ. ಓಂ ರತ್ನಾಂಗರತ್ನವರ್ಣ ಪದ್ಮನೇತ್ರ ಸುವಾಸವದನ ಕಂಠಾಟೋಪಿ ಚಹಮಾಲಾ ದಂಡಕಮಂಡಲುದರ ಕಂಠಾಕರ ರಕ್ಷಕ ತ್ರೈಗುಣರಹಿತ ತ್ರೈಲೋಕಪಾಲಕ ವಿಶ್ವನಾಯಕ ಭಕ್ತವತ್ಸಲ ಕಲಿಯುಗೆ ಶ್ರೀ ಸ್ವಾಮಿ ಸಮರ್ಥ ಅವತಾರಕ ಧಾರಕ ಪಾಹಿಮ ಪಾಹಿಮ ಪಾಹಿಮ. ಈಗ ಮಾಡುವೆ ಪ್ರಾರ್ಥನಾ. ಜೈ ಜೈ ಚಿ ಅಗನ್ನ ಪರಮಾತ್ಮ ಕೈವಲ್ಯ ಸದನ ಬ್ರಹ್ಮಾನಂದ ಇತಿವರ ಜೈ ಜೈ ಚಿ ಪುರಾಣ ಪುರುಷ ಲೋಕಪಾಲಕ ಸರ್ವೇಶ ಅನಂತ ಬ್ರಹ್ಮಾಂಡದೀಶ ವೇದವಂದ ಜಗದ್ಗುರುವೆ ಸುಖಧಾಮಿ ನಿವಾಸಿನಿ ಸರ್ವಸಾಕ್ಷಿ ಕರುಣಾಲಯನೇ ಭಕ್ತ ಜನರನ್ನು ಉದ್ಧರಿಸಲು ಅನಂತ ರೂಪದಲ್ಲಿ ನಡೆಸಿದೆ. ನೀನು ಅಗ್ನಿ ಮತ್ತು ಪಾವನ, ನೀನೇ ಆಕಾಶ ಹಾಗೂ ಜೀವನ, ನೀನೇ ವಸುಂಧರ ಪೂರ್ಣ ಮತ್ತು ಚಂದ್ರ ಸೂರ್ಯ ನೀನೇ ವಿಷ್ಣು ಮತ್ತು ಶಂಕರ ವಿಧಾತ ಮತ್ತು ಇಂದ್ರನ ನೀನೇ ಅಷ್ಟದಿ ಕಾಲ್ಪಕರು ಸಮಗ್ರ ರೂಪದಲ್ಲಿ ನೀನೇ ನಟಿಸಿದೆ. ಕರ್ತ ಮತ್ತು ಕರ್ತನ ನೀನೇ ಹಾಗೆ ಇರುವನು. ದಾತ ಮತ್ತು ದಾತಾರನ ನೀನೇ ಸಮರ್ಥ ನಿಶ್ಚಯಿದಿ. ಜಂಗಮ್ ಮತ್ತು ಸ್ಥಿರ ನೀನೇ ವ್ಯಾಪಿಸಿ ಸರ್ವಸ್ವನು. ನಿನ್ನನ್ನು ಹೊರತು ಆದಿ ಮಧ್ಯಗ್ರ ಎಲ್ಲೂ ಕೂಡ ಕಾಣಲಾಗದು. ಇದ್ದರೂ ನಿರ್ಗುಣ ರೂಪದಲ್ಲಿ ಆದರೆ ಸಗುಣ ರೂಪದಲ್ಲಿ ಸಟಿಸಿದೆ. ಜ್ಞಾತ ಮತ್ತು ಜ್ಞಾನನು ನೀನೊಬ್ಬನೇ. ವಿಶ್ವೇಶ ವೇದಗಳು ಕೂಡ ನಿನ್ನನ್ನು ತರ್ಕಿಸಲಾರವು, ಶಾಸ್ತ್ರಗಳಿಗೂ ಅಸಾಧ್ಯವು. ವಿಷ್ಣು ಶಂಕರ ಕೂಡ ಸ್ತಬ್ಧರಾದರು ಸರ್ವರು. ನಾನು ಕೇವಲ ಅಲ್ಪಮತಿ, ಹೇಗೆ ಮಾಡಲಿ ನಿಮ್ಮ ಸ್ತುತಿ. ಸಹಸ್ರಮುಖಗಳು ಕೂಡ ನಿಮ್ಮ ಖ್ಯಾತಿಯನ್ನು ವರ್ಣಿಸುತ್ತಾ ಸೋತವು. ದೃಢವಾಗಿ ಎರಗಿದ ನಿನ್ನ ಚರಣಕ್ಕೆ ರಕ್ಷಿಸು ನನ್ನನ್ನು ಸಮರ್ಥ ದೀನನಾಥನೇ. ಕೃಪಾ ಕಟಾಕ್ಷದಿಂದ ಈ ದಾಸನತ್ತ ನೋಡಿರಿ. ನಾನಿನ್ನು ಇಷ್ಟು ಪ್ರಾರ್ಥಿಸುವೆ, ನನ್ನತ್ತ ನೋಡಿರಿ ಮನಸಾರೆ. ಕೃಪಾ ಸಮುದ್ರದಲ್ಲಿ ಈ ಮಿನಿಗೆ ಆಶ್ರಯ ಕೊಡಿರಿ ಸದೈವ. ಪಾಪ ದೈನ್ಯ ಎಲ್ಲವೂ ನಿರಸನಗೊಳ್ಳಲಿ. ಇಹಲೋಕದಲ್ಲಿ ಸುಖ ಕೊಟ್ಟು ಪರಲೋಕ ಸಾಧನೆ ಮಾಡಿಸಿರಿ. ದುಸ್ತರ ಈ ಬಹುಸಾಗರದಿಂದ ಪಾರುಗಾಣಿಸಿ ತೀರದತ್ತ ನಿಮ್ಮ ನಾಮವನ್ನು ಉಳಿಸಿ ಪ್ರಾಪ್ತವಾಗಲಿ ಅದು ನನಗೆ. ಹೀಗೆ ಮನುಷ್ಯ ತುಷ್ಟನೇ ಕಲ್ಪನಾನು ಹಾಗೂ ವಾಸನೆ ನಾನಾ ಭ್ರಮೆಗಳ ಮಾಯೆ ಬಾಧಿಸಿರಲಿ ನಿನ್ನ ಕೃಪೆಯಿಂದ. ಎಷ್ಟು ವರ್ಣಿಸಲಿ ನಿನ್ನ ಗುಣ, ಕೊಡಿರಿ ನನಗೆ ಸುಖ ಸಾಧನ. ಅಜ್ಞಾನ ತಿಮಿರ ನಿರಸನವಾಗಲಿ, ಜ್ಞಾನಾರ್ಥಕ ಹೃದಯ ಪ್ರಕಟಿಸಲಿ. ಶಾಂತಿ ಮನದಲ್ಲಿ ಸದಾ ವಾಸಿಸಲಿ, ಋತಾಭಿಮಾನ ಇರದಿರಲಿ, ಸದಾ ಸಮಾಧಾನವೇ ಇರಲಿ ನಿನ್ನ ಕೃಪೆಯಿಂದ. ಭವದುಃಖಗಳು ನಿರಸನವಾಗಲಿ, ನಿನ್ನ ಭಜನೆಯಲ್ಲಿ ಚಿತ್ತವಿರಲಿ. ವೃಥಾ ವಿಷಯಗಳು ಬೇಡ, ಮನದಲ್ಲಿ ಸದಾ ವಾಸನೆಗಳು ಕೂಡ ಬೇಡ. ಸದಾ ಸಾಧು ಸುಗಮ ನಿನ್ನ ಭಜನೆ ಉತ್ತಮ, ಅದರಿಂದ ಆಗಲಿ ಇದೆಲ್ಲವೂ ಸುಗಮ. ದುರ್ಗಮಯವಾದ ಭವಪಂಥ ವ್ಯವಹಾರದಲ್ಲಿ ವರ್ತಿಸುವಾಗ ಭ್ರಾಂತಿಗೊಳ್ಳದಿರಲಿ ನನ್ನತ್ತ ಚಿತ್ತ. ಅಸತ್ಯವು ನನ್ನತ್ತ ಬರದಿರಲಿ, ಸದಾ ಸತ್ಯದ ವಿಜಯವಾಗಲಿ. ಆಪ್ತರಿಲ್ಲದ ಪೋಷಣೆ, ನ್ಯಾಯ ಮಾರ್ಗದ ಅವಲಂಬನೆ, ಇಷ್ಟು ಕೊಡಿರಿ ವರದಾನ. ಕೃಪೆ ಮಾಡಿ ಸಮರ್ಥ. ಸಂಸಾರದಲ್ಲಿ ಇದ್ದರೂ ಕೂಡ ತಮ್ಮ ನಾಮಾಮೃತ ಪ್ರಾಶನೆ. ಪ್ರಪಂಚ ಮತ್ತು ಪರಮಾತ್ಮ ನನಗಾಗಲಿ ಸುಗಮ. ಕರ್ತ ಮತ್ತು ಕರ್ತನೆ ನೀನೊಬ್ಬನೇ ಸ್ವಾಮಿನಾಥ. ನನ್ನ ಹತ್ತಿರ ನಿಶ್ಚಯವಾಗಿ ನಾನೆಂಬುದು ಇರಲಿ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಸ್ವಾಮಿ ಸಮರ್ಥ. ಈ ಸ್ವಾಮಿ ಸಮರ್ಥವ್ರ ಸ್ತವನೆ ಐತ್ಲ, ನೀವು ಪ್ರತಿನಿತ್ಯ ಕೇಳಿರಿ. ಈ ಸ್ವಾಮಿ ಸಮರ್ಥವ್ರ ಸ್ತವನೆ ಅಂದರೆ ಸ್ವಾಮಿ ಮಹಾರಾಜರಿಗೆ ನಾವು ಅತ್ಯಂತ ಒಂದು ಅಂತಃಕರಣದಿಂದ ಮಾಡಿದಂಥ ಒಂದು ಪ್ರಾರ್ಥನೆಯಾಗಿದೆ. ಹಾಗಾಗಿ ಈ ಒಂದು ಸೇವೆದ ಪ್ರತಿಯೊಬ್ಬರು ಲಾಭವನ್ನು ಪಡ್ಕೋರಿ. ಮತ್ತು ಈ ಸೇವೆಯನ್ನು ನಾಳೆ ಗುರುವಾರದಿಂದ ಪ್ರತಿಯೊಬ್ಬರು ಸ್ಟಾರ್ಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಐತಿ. ಮತ್ತು ಸ್ವಾಮಿ ಸಮರ್ಥವರ ಸೇವೆಯನ್ನು ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡ್ತೀರಿ. ಮತ್ತು ಈ ಮಾಹಿತಿ ಏನೈತ್ಲೆ, ಈ ಸೇವೆದ ಮಾಹಿತಿ ಎಲ್ಲರಿಗೂ ಇಷ್ಟ ಆಗೈತಿ. ಮತ್ತು ಇಷ್ಟ ಆಗಿರೋ ವಿಡಿಯೋನ ಶೇರ್ ಮಾಡಿರಿ ಮತ್ತು ಒಂದು ಲೈಕ್ ಕೊಡ್ರಿ. ಮತ್ತು ಹೊಸದಾಗಿ ಯಾರ್ಯಾರು ನೋಡ್ತಿದ್ರಲ್ಲ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇನ್ನೊಂದು ವಿಷಯ, ಯಾರ್ಯಾರಿಗೆ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಬುಕ್ ಅಥವಾ ಸ್ವಾಮಿ ಸಮರ್ಥವರ ಸೇವೆ ಹೊಸವಾಗಿ ಸ್ಟಾರ್ಟ್ ಮಾಡೋದಿಲ್ಲ, ಅವ್ರಿಗೆ ಇಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಈ ವಿಡಿಯೋ ಕೆಳಗದಾಗ ಒಂದು ನಂಬರ್ ಕೊಟ್ಟಿರ್ತೇನೆ. ಉಮೇಶ್ ಅಣ್ಣ ಅಥವಾ ಅವರ ಶ್ರೀ ಸ್ವಾಮಿ ಸಮರ್ಥ ಬೆಂಗಳೂರು ಶ್ರೀ ಸ್ವಾಮಿ ಸಮರ್ಥ ಅನ್ನೋ ಗ್ರೂಪ್, ಒಂದು ವಾಟ್ಸಪ್ ಗ್ರೂಪ್
ಅವ್ರು ನಡೆಸ್ಕದಾರೋ ಅಥವಾ ಅನೇಕ ಅಲ್ಲಿ ಸ್ವಾಮಿ ಭಕ್ತರಿದ್ದಾರೆ. ಪ್ರತಿಯೊಬ್ಬರು ಆ ಗ್ರೂಪ್ದಾಗ ಸ್ವಾಮಿ ಸಮರ್ಥ ಅವ್ರ ಸೇವೆ, ಸ್ವಾಮಿ ಸಮರ್ಥ ಅವರ ಅನುಭೂತಿ ಅಥವಾ ಸ್ವಾಮಿ ಸಮರ್ಥ ಅವ್ರ ಸೇವೆ ಮಾಡ್ಕತ್ ಕೂಡಲೇ ಅವ್ರ ಮನ್ಯಾಗ ಆದಂಥ ಒಂದು ಸಣ್ಣ ಘಟನೆ ಅಥವಾ ದೀಪದಾಗ ಹೂವಾದ ಎಲ್ಲವನ್ನ ಆ ಗ್ರೂಪ್ದಾಗ ಹಚ್ಕೋತಿರ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ನಿಮ್ಗೆ ಯಾರ್ಯಾರಿಗೆ ಬುಕ್ ಬೇಕು ಅಥವಾ ಯಾರ್ಯಾರು ಆ ಗ್ರೂಪ್ದಾಗ ಆ್ಯಡ್ ಆಗಾರ್ದಿರಲ್ಲ ಅವರೆಲ್ಲರೂ ಆ ಉಮೇಶ್ ಅನ್ನ ಅವರಿಗೆ ವಾಟ್ಸಪ್ ಮುಖಾಂತರ ಒಂದು ಮೆಸೇಜ್ ಹಾಕ್ರಿ, ಕಾಲ್ ಮಾಡ್ಕೋಬೇಡ. ಯಾಕಂದ್ರೆ ಅವ್ರು ಅಷ್ಟು ಆ ಕಾಲ್ ಅನ್ನೋನ್ ಕಾಲ್ ಅವ್ರು ರಿಸೀವ್ ಮಾಡೋಲ್ಲ. ಹಾಗಾಗಿ ನೀವು ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿರಿ ಅವ್ರಿಗೆ, ಅಥವಾ ಒಂದು ಟೆಸ್ಟ್ ಮೆಸೇಜ್ ಹಾಕಿರಿ, ನನಗೆ ಪಾರಾಯಣ ಬುಕ್ ಬೇಕೈತೆ ಅಥವಾ ನಾನು ಗ್ರೂಪ್ದಾಗ ಆ್ಯಡ್ ಮಾಡ್ರಿ ಅಂತ ಹೇಳಿ ನೀವು ಹಾಕಿರಿ ಅಂದ್ರೆ ಅವ್ರು ನಿಮ್ಮ ಗ್ರೂಪ್ದಾಗ ಆ್ಯಡ್ ಮಾಡ್ತಾರೆ. ಮತ್ತು ನೀವು ಅಡ್ರೆಸ್ ಕಳಿಸ್ರಿ ಅಂದ್ರೆ ನಿಮ್ಮ ಮನೆ ತನಕ ಕಳಿಸುವಂಥ ವ್ಯವಸ್ಥೆಯನ್ನು ಕೂಡ ಅವ್ರು ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಈ ಸೇವೆದ ಮತ್ತು ಈ ಸ್ವಾಮಿ ಸಮರ್ಥ ಅವ್ರ ಸೇವೆದ ಲಾಭವನ್ನು ಪಡ್ಕೋರಿ ಮತ್ತು ಸ್ವಾಮಿ ಸಮರ್ಥ ಅವ್ರ ಸೇವೆಯನ್ನು ಮಾಡಿ ನಿಮ್ಮ ಕುಟುಂಬದ ಸಂಪೂರ್ಣ ಸಂರಕ್ಷಣೆ ಸ್ವಾಮಿ ಮಹಾರಾಜರು ಮಾಡ್ತಾರೆ. ಮತ್ತು ನಿಮ್ಮ ಕುಟುಂಬದಾಗ ಸುಖ ಸಮೃದ್ಧಿ ನೆಮ್ಮದಿ ಆರೋಗ್ಯ ಸ್ವಾಮಿ ಮಹಾರಾಜರು ಗ್ಯಾರಂಟಿ ನೀಡ್ತಾರೆ ಅನ್ನೋ ಒಂದು ನಂಬಿಕೆ ಎಲ್ಲರಿಗೂ ಐತಿ, ನನಗಂತೂ ಐತಿ. ನಿಮ್ಗೆ ಎಲ್ಲರಿಗೂ ಸ್ವಾಮಿ ಮಹಾರಾಜರು ನನಗಿಂತ ಹೆಚ್ಚು ಕೊಡಲಿ ಅಂತ ಹೇಳಿ ಒಂದು ಆಸೆ ಐತಿ. ಹಾಗಾಗಿ ಪ್ರತಿಯೊಬ್ಬರು ಸ್ವಾಮಿ ಸೇವೆಯನ್ನು ಮಾಡಿರಿ. ಮತ್ತು ಈ ಮಾಹಿತಿ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ. ಮತ್ತು ಅದು ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಅವರು ಸಮರ್ಪಣೆ ಮಾಡ್ಕೋದನ್ನು ಶ್ರೀ ಸ್ವಾಮಿ ಸಮರ್ಥ. ಹೊಸದಾಗಿ ಯಾರ್ಯಾರು ನೋಡ್ಕೋದಿರಲ್ಲ ಅವ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಶ್ರೀ ಸ್ವಾಮಿ ಸಮರ್ಥ.